ಹೆಲೋ ಎವ್ರಿವನ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನೀವೇನು ನೋಡ್ತಾ ಇದ್ದೀರಾ, ಇದು ನಮ್ಮದು ಬಾಳೆ ತೋಟ. ಮೇನ್ ಕ್ರಾಪ್ ಬಂದು ಇಲ್ಲಿ ನಮ್ಮದು ಅಡಿಕೆ ಇದೆ. ಅಡಿಕೆಗೆ ನೆರಳು ಬೇಕು ಅಂತ ಹೇಳಿ ನಾವು ಇದನ್ನು ಬಾಳೆನ ಹಾಕಿದ್ವಿ. ಮುಂಚೆ ತೆಂಗಿತ್ತು, ತೆಂಗಿನ ಮರ ನಾವು ತೊಗೊಂಡಾಗ ಒಂದು 70 ಅಷ್ಟಿತ್ತು. ಬಟ್ ಆಗ ನೀರು ಪ್ರಾಬ್ಲಮ್ ಆಗಿ ನೀರು ಇರಲಿಲ್ಲ ಆಗ. ಸೊ ಒಂದು 70ಅಲ್ಲಿ ಆಲ್ಮೋಸ್ಟ್ ಅಲ್ಲಿಗ ಏನು ಒಂದು 30 ಇದೆ. ಅದಾದಮೇಲೆ ನಾವು ಮತ್ತೆ ನೆಟ್ಟಿದ್ದೀವಿ. ಇಲ್ಲಿ ಬಂದು ಅಡಿಕೆ ಇದೆ, ಬಾಳೆ ಇದೆ, ತೆಂಗು ಇದೆ, ಹಾಗೆ ಟೀ ಕುಡ್ ಮರಗಳು ಮುಂಚೆನೇ ಇತ್ತು. ನಾವು ತೊಗೊಳಕ್ಕಿಂತ ಮುಂಚೆನೇ ಅದೆಲ್ಲ ಹಾಕಿದ್ರು. ನೀವು ಇದೇನು ನೋಡ್ತಾ ಇದ್ದೀರಾ, ಇದು ಕೃಷಿ ಹೊಂಡ. ಇದು ಈಗ ಕೃಷಿ ಹೊಂಡ ಮಾಡಿರಲಿಲ್ಲ ಅಂತ ಹೇಳಿದ್ರೆ ನಿಜ ಈಗಲೂ ಆಲ್ರೆಡಿ ಭಯ ಆಗ್ತಾಯಿದೆ. ಯಾಕಂತ ಹೇಳಿದ್ರೆ ಮಳೆನೇ ಇಲ್ಲ. ಬೋರಲ್ಲೂ ನೀರು ಕಡಿಮೆ ಆಗಿದೆ ಆಲ್ರೆಡಿ. ಹೇಗಪ್ಪ ಇದಕ್ಕೆಲ್ಲ ನೀರು ಅನ್ನೋದು ಆಲ್ರೆಡಿ ನಮಗೆ ತಲೆ ಬಿಸಿ ಆಗಿಬಿಟ್ಟಿದೆ. ಏನಕ್ಕೆ ಇಲ್ಲಿ ಬಂದಿದ್ದೀವಿ ಡೈರೆಕ್ಟಾಗಿ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಯಾಕೆ ಇಲ್ಲಿ ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ, ಬಾಳೆ ಎಲ್ಲ ಈ ಥರ ಕಟ್ಟಾಗಿ ಬಿದ್ದೋಗ್ಬಿಡ್ತಾಯಿತ್ತು. ನಾವೇನೋ ಬಿದ್ದೋಗ್ತಾಯಿದೆ, ಎಲ್ಲೋ ಒಂದೊಂದು ಬಿದ್ದೋಗ್ತಾಯಿದೆ, ಗಾಳಿನೂ ಇದೆಯಲ್ಲ ಅಂತ ಹೇಳಿ ನಾನು ನನ್ನ ಹಸ್ಬೆಂಡ್ ಸುಮ್ಮನೆ ಇದ್ವಿ. ಬಟ್ ಏನು ಅಂತ ಹೇಳಿದ್ರೆ ನೋಡಿದ್ರೆ ಅದಿನ್ನೂ ಆ ಬಾಳೆಹಣ್ಣು ಚಿಕ್ಕದಿರುವಾಗಲೇ ಅದು ಮರ ಕಟ್ಟಾಗಿ ಬಿದ್ದೋಗ್ಬಿಡ್ತಾ ಇದೆ. ಸೊ ಯಾಕೆ ಅಂತ ನನ್ನ ಹಸ್ಬೆಂಡ್ ಚೆಕ್ ಮಾಡಿ ನೋಡಿದ್ರೆ ಹುಳ ಬಂದುಬಿಟ್ಟಿದೆ. ಕೊಳೆ ರೋಗನೂ ಬಂದಿದೆ ಆ್ಯಂಡ್ ಹುಳನೂ ಬಂದಿದೆ. ನಾವು ಆರ್ಗ್ಯಾನಿಕ್ ಮಾಡೋಣ ಅಂತ ಹೇಳಿ ನಾವೇನೂ ಮಾಡ್ತಾ ಇರಲಿಲ್ಲ, ಕಂಪ್ಲೀಟ್ ಆರ್ಗ್ಯಾನಿಕ್ ಆಗಿರಲಿ ಅಂತಲೇ ಬಿಟ್ಟಿದ್ವಿ. ಆ್ಯಂಡ್ ದೆನ್ ನೋಡಿದ್ರೆ ಈ ಥರ ಆಗಿದೆ. ಲಾಸ್ಟ್ ಇಯರು ಇದೇ ಟೈಮಲ್ಲಿ ಕೊಳೆ ರೋಗ ಬಂದಿತ್ತು. ಬಟ್ ಅದೇಗೋ ಪ್ರಿವೆಂಟ್ ಮಾಡಿದ್ವಿ ನಾವು, ಅಷ್ಟೊಂದೇನಾಗಲಿಲ್ಲ. ಈ ಸಲ ಅದು ನಾವು ನೋಡ್ಕೊಳ್ದೆ, ಏನೋ ಕಟ್ಟಾಗಿದೆ ಅಂತ ಹೇಳಿದ್ನಲ್ಲ, ನೋಡ್ಕೊಳ್ದೆ ಹಾಗೆ ಬಿಟ್ಟಿರೋದ್ರಿಂದ ಈ ಸಲ ತುಂಬ ಜಾಸ್ತಿ ಮರಗಳೆಲ್ಲ ಈ ರೀತಿ ಕಟ್ಟಾಗಿ ಬಿದ್ದುಬಿಟ್ಟಿದೆ. ಹುಳನೂ ಇದೆ. ಅದಕ್ಕಾಗಿ ಸರಿ ಇನ್ನೇನು ಇದನ್ನು ಪ್ರಿವೆಂಟ್ ಮಾಡಲೇಬೇಕು ಅಂತ ಹೇಳಿ ಆಮೇಲೆ ಕೇಳಿದ್ದಕ್ಕೆ ಅಲ್ಲಿ ಹೋಗಿ ಆಗ್ರೋಲ್ಲಿ ವಿಚಾರಿಸಿದ್ದಕ್ಕೆ ಅವರು ಏನೇನೋ ಹೇಳಿದ್ರು, ಈ ಥರ ಮಾಡಬೇಕು, ಇದೆಲ್ಲ ಹಾಕಬೇಕು ಅಂತ ಹೇಳಿ. ಹಾಗಾಗಿ ಅದನ್ನು ಪ್ರಿಪೇರ್ ಮಾಡ್ಕೋತಾ ಇದ್ದೀವಿ. ಯಾಕಂದರೆ ಆಲ್ರೆಡಿ ಲೇಟ್ ಆಯಿತು, ನಾವು ನೋಟಿಸ್ ಮಾಡ್ಕೊಂಡಿರಲಿಲ್ಲ, ಬೀಳ್ತಾ ಇದೆಯಲ್ಲ ಅಂತ ಸುಮ್ಮನೆ ಇದ್ವಿ. ಹಾಗಾಗಿ ಈ ಥರ ಅವರು ಈ ಥರ ಈ ಕ್ವಾಂಟಿಟಿಗೆ ಇಷ್ಟು ಹಾಕಬೇಕು, ಇಷ್ಟು ನೀರಿಗೆ ಇಷ್ಟು ಹಾಕಬೇಕು ಅಂತ ಹೇಳಿ ಮೆನ್ಷನ್ ಮಾಡಿ ಕಳಿಸಿದ್ರು. ಹಾಗಾಗಿ ನನ್ನ ಹಸ್ಬೆಂಡ್ ಇಲ್ಲೆಲ್ಲ ಪ್ರಿಪೇರ್ ಮಾಡ್ತಾಯಿದ್ದಾರೆ. ಆ್ಯಸ್ ಯೂಶ್ವಲ್ ನಾನು, ಮಮ್ಮಿ, ಡ್ಯಾಡಿ ಎಲ್ಲ ಇಲ್ಲಿಂದ ಹೊರಟ್ವಿ. ನಾವಂತೂ ಏನೂ ಕೆಲಸ ಮಾಡಲ್ಲ, ಕೆಲಸ ಮಾಡ್ತೀವಿ. ನನ್ನ ಹಸ್ಬೆಂಡ್ ಅಷ್ಟು ಮಾಡಲ್ಲ, ಅವ್ರಿಗೆ ಹೆಲ್ಪ್ ಮಾಡ್ತೀವಿ. ನನ್ನ ಹಸ್ಬೆಂಡ್ ಇಲ್ಲಿ ನನ್ನ ಟೀಸ್ ಮಾಡ್ತಾ ಇದ್ದಾರೆ, ನೋಡು ನೀನು ಇದೆಯಾ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಅಮ್ಮ ಅವರು ಅದು ಬನಾನಾ ಲೀಫ್ ಅವ್ರಿಗೆ ಮಿಕ್ಸ್ ಮಾಡೋದಕ್ಕೆ ಹಿಂಸೆ ಆಗ್ತಾಯಿತ್ತು ಅಂತ ಹೇಳಿ ಕೊಡ್ಲು ತೊಗೊಂಡು ಕಟ್ ಮಾಡಿದ್ರು. ಅದಕ್ಕಾಗಿ ನೋಡು ನೀನು ಇದೆಯಾ ಅಂತ ಟೀಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ನಾನು ತೋರಿಸೋಣ ಅಂತ ಹಿಂಗೊಂದು ಹೇಳಿದೆ. ಆಗ ನನ್ನ ಹಸ್ಬೆಂಡ್ ಹೇಳ್ತಾ ಇದ್ದಾರೆ, ಈ ಥರ ಎಳಿಬಾರ್ದು, ಇದನ್ನು ಈ ಥರ ಡೈರೆಕ್ಟಾಗಿ ಕುಡ್ಲು ತೊಗೊಂಡು ಕಟ್ ಮಾಡಬೇಕು, ಆ ಥರ ಹಿಂಗೆ ಎಳೆದು ಬಿಟ್ರೇ ಅದು ಜಾಸ್ತಿ ಆಗೋದು. ಈ ಬಾಳೆ ತೋಟದಲ್ಲಿ ಸ್ವಲ್ಪ ಹುಲ್ಲು ಬೆಳೆದ್ಬಿಟ್ಟಿತ್ತು ಅಂತ ಹೇಳಿ ಹಾಗೆಯೇ ಸ್ವಲ್ಪ ಕ್ಲೀನ್ ಮಾಡಿಸೋಣ ಅಂತ ಹೇಳಿ ಕ್ಲೀನ್ ಮಾಡಿಸಿದ್ರು. ಆಗ ಅವ್ರು ಏನು ಮಾಡ್ತಾಯಿದ್ರು, ಈ ಥರ ಕಟ್ ಮಾಡಿ ಅಂತ ಅವ್ರಿಗೆ ಹೇಳಿದರು. ಅವರು ಆ ಥರ ಈ ಎಲೆನ ಎಳೆದು ಕಟ್ ಮಾಡ್ತಾಯಿದ್ರು. ನನಗೆ ಹೇಗೆ ಗೊತ್ತಾಯ್ತು ಅಂತ ಹೇಳಿದ್ರೆ, ನನ್ನ ಹಸ್ಬೆಂಡ್ ಊರಿಗೆ ಹೋಗಿದ್ರು 1-2 ದಿನ. ಸೊ ನಾನು ಹೋಗಿ ನೋಡ್ಕೋತಾ ಇದ್ದೆ. ಅವ್ರು ಹಿಂಗೆ ಎಳೆದು ಕಟ್ ಮಾಡ್ತಾಯಿದ್ರು. ನಾನು ಆಮೇಲೆ ಹೇಳಿದೆ, ಅವ್ರು ಈ ರೀತಿ ಮಾಡಿದ್ರು ಅಂತ. ನೋಡಿದೆ ನಾನು ಅಂತ ಹೇಳಿಬಿಟ್ಟು ಅವರು ಮತ್ತೆ ಅದನ್ನೆಲ್ಲ ನನ್ನ ಹಸ್ಬೆಂಡೇ ಮತ್ತೆ ಕಟ್ ಮಾಡಿದ್ರು. ಆ ರೀತಿ ನೀಟಾಗಿ ಕುಡ್ಲು ತೊಗೊಂಡು ಕಟ್ ಮಾಡಬೇಕಂತೆ ಲೀಫ್ನ. ಅವ್ರೇನು ಮಾಡಿದ್ರು, ಎಳೆದು ಕಟ್ ಮಾಡಿಬಿಟ್ಟು ಅರ್ಧ ಅಲ್ಲೇ ಬಿಟ್ಬಿಟ್ರೆ ಅದು. ಸೊ ಇದ್ದಿದ್ದು ಅದೆಲ್ಲ ಜಾಸ್ತಿ ಆಯಿತು ನೋಡಿ. ಎಲ್ಲ ಕಡೆ ನಾವು ಅದನ್ನು ಏನು ಹಾಕಿದ್ವಿ ಅದಾದಮೇಲೂ ಎಷ್ಟೊಂದು ಬೀಳ್ತಾನೆ ಇತ್ತು. ಆ್ಯಂಡ್ ಅದು ಟೈಮ್ ತೊಗೊಳುತ್ತಲ್ವ, ಅಂದರೆ ನಾವು ಆಗಲೇ ಹಾಕ್ಬಿಟ್ಟು ಬಂದ್ವಿ. ಈ ಕಡೆ ಬಂದು ನೋಡಿದ್ರೆ ನನ್ನ ಹಸ್ಬೆಂಡ್ ತೋರಿಸಿದ್ರು, ನೋಡಿ ನಾವೀಗ ಹಾಕ್ಬಿಟ್ಟು ಬಂದಿದ್ವಿ, ಆಲ್ರೆಡಿ 2 ಬಿದ್ದಿದೆ. ಹೇಳಿದ್ರು ನನಗೆ ಫಸ್ಟೇ ಅವರು, ಇದೆರಡು ಬೀಳುತ್ತೆ ನೋಡು ಅಂತ ಹೇಳಿದ್ರು. ಲಾಸ್ಟ್ ಟೈಮು ನಾವು ಇದೇ ಥರ ಮಾಡಿದ್ವಿ. ಆಗ ಈ ಥರ ಬುಡದಿಂದ ಈ ಥರ ಮೇಲಿಂದ ಹಾಕಿದ್ವಿ. ಬೇಕಂದರೆ ಅದು ಬೇರೆ ರೂಟ್ಗೆ ಹೋಗಬೇಕಂತೆ. ಇದು 2 ರೀತಿಯಾಗಿ ಕೊಟ್ಟಿದ್ರು. ಒಂದು ಮಾಮೂಲಿ ನಾವು ಉಪ್ಪು ಅಂತ ಹೇಳ್ತೀವಿ, ಆ ಫಾರ್ಮಲ್ಲೂ ಇತ್ತು, ಅಂದರೆ ಕಾಳು ರೀತಿಯಲ್ಲಿತ್ತು. ಆ್ಯಂಡ್ ಇದು ಲಿಕ್ವಿಡ್ ಫಾರ್ಮಲ್ಲಿತ್ತು. ಅದು ಎರಡೂ ಹಾಕಬೇಕು. ಬಟ್ ಕಾಳು ರೀತಿ ಅಂತ ಹೇಳೋದ್ನಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂತ ಹೇಳಿದ್ರೆ, ಇದನ್ನು ಹಾಕುವಾಗ ಭೂಮಿ ತೇವ ಇರಬೇಕಂತೆ ಆ್ಯಂಡ್ ಡ್ರೈ ಇರುವಾಗ ಹಾಕಬಾರ್ದು. ಆ್ಯಂಡ್ ಇದೆಲ್ಲ ಹಾಕಿ ಬಂದು ಆ್ಯಂಡ್ ಇದನ್ನು ನಾವು 2 days ಮಾಡಿದ್ವಿ. ಇಲ್ಲಿ ನೀಟಾಗಿ ಹ್ಯಾಂಡ್ ವಾಶ್ ಮಾಡೋಕ್ಕೆ ಹೇಳಿದ್ರು. ತುಂಬ ಅದು ಪಾಯ್ಸನಸ್ಸು, ನೀಟಾಗಿ ಹ್ಯಾಂಡ್ ವಾಶ್ ಮಾಡಿ ಅಂತ. ಇದೇನು ನೋಡ್ತಾ ಇದ್ದೀರಾ, ಇದು ನೆಕ್ಸ್ಟ್ ಡೇ ಸಿನಾರಿಯೋ ಇದೆಲ್ಲನೂ.
ನನ್ನ ತಮ್ಮ ತಂಗಿ ಎಲ್ಲ ಊರಿಂದ ಬಂದಿದ್ದರು. ಒಂದು ಫಂಕ್ಷನ್ ಇತ್ತು, ಅಟೆಂಡ್ ಮಾಡಬೇಕು ಅಂತ ಹೇಳಿ ಬಂದಿದ್ದರು. ಅವ್ರನ್ನೂ ಹೇಳ್ಕೊಂಡು ಬಂದು ಬನ್ನಿ ಕ್ಲೀನ್ ಮಾಡೋಣ ಅಂತ. ಪಾಪ ಅವರು ಊರಿಂದ ಆವಾಗ ತಾನೇ ಬಂದರು. ಅವ್ರನ್ನೂ ಕರ್ಕೊಂಡು ಬಂದು ಒಂದು ಸ್ವಲ್ಪ ಕ್ಲೀನ್ ಮಾಡಿದ್ವಿ ಎಲ್ಲನೂ. ಬಟ್ ಫುಲ್ಲಾಗಿ ಕ್ಲೀನ್ ಮಾಡೋಕ್ಕಾಗಿಲ್ಲ, ಅವರು ಟಯರ್ಡ್ ಆಗಿಬಿಡ್ತಾರೆ ಅಂತ ಹೇಳಿಬಿಟ್ಟು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಎಲ್ಲ ಒಂದೊಂದು ಸ್ವಲ್ಪ ಮಾಡಿದ್ವಿ. ಇಲ್ಲಿ ಅಣ್ಣ ಅವರು ಬಂದು ನನ್ನ ಹಸ್ಬೆಂಡ್ ಅವ್ರ ಫ್ರೆಂಡು, ಅವರು ಹೆಲ್ಪ್ ಮಾಡ್ತಾಯಿದ್ರು. ನೋಡಿ ಅಮ್ಮ, ಈ ರೀತಿ ಎಲ್ಲ ನಾವು ಸ್ವಲ್ಪ ಮಾಡಬೇಕಾಗುತ್ತೆ, ಕಟ್ಕೋಬೇಕಾಗುತ್ತೆ. ನೀವು ನೋಡ್ತಾ ಇದ್ದೀರಲ್ಲ, ಡಸ್ಟ್ ಅಲರ್ಜಿ ಆಗಿಬಿಡುತ್ತೆ ಇಲ್ಲ ಅಂದರೆ. ಸೊ ನನಗಂತೂ ಅದರಲ್ಲಿ ಬೇಗ ಅಂದರೆ ಬೇಗ ಎಫೆಕ್ಟ್ ಆಗುತ್ತೆ. ಹಾಗಾಗಿ ನನ್ನ ಹಸ್ಬೆಂಡ್ಗೆ ಈ ಟೈಮಲ್ಲಿ ಹುಷಾರಿರಲಿಲ್ಲ. ನಾವು ಹೇಳಿದ್ವಿ ರೆಸ್ಟ್ ಮಾಡು ಅಂತ, ಕೇಳಲಿಲ್ಲ ಅವರು. ನೀವು ತೊಗೊಂಡು ಬನ್ನಿ ನಾನು ಚಲ್ತೀನಿ ಅಂತ ಹೇಳಿ ಅವರು ಮಾಡ್ತಾ ಇದ್ದಾರೆ. ನನ್ನ ತಮ್ಮ ತಂಗಿ, ನಮ್ಮ ಮಮ್ಮಿ ಡ್ಯಾಡಿ ನಾನು ಎಲ್ಲರೂ ಸೇರಿ ಮಾಡ್ತಾಯಿದ್ದೀವಿ. ಮಧ್ಯೆ ಹಂಗೆ ಅದನ್ನು ಇರಲಿ ಅಂತ ಹೇಳಿ ಕ್ಲಿಪ್ಸ್ ಮಾಡಿದ್ದೀನಿ ನಾನು. ನಾವೀಗೇನು ಗೊಬ್ಬರ ತೊಗೊಂಡೋಗೋದು ನೀವು ನೋಡ್ತಾ ಇದ್ದೀರಾ. ಈ ಗೊಬ್ಬರನ ನಾವು ಮುಂಚೆ ಈ ಫಾರ್ಮ್ ಪಕ್ಕನೇ ಸುರ್ಕೋತಾ ಇದ್ವಿ. ಬಟ್ ಯಾವಾಗ ತೆಂಗಿನ ಮರಕ್ಕೆ ಆ ರೀತಿ ಆಯಿತು, ನಾನು ಒಂದು ವೀಡಿಯೋಲಿ ಹೇಳಿದ್ದೀನಿ, ನಮ್ಮ ತೆಂಗಿನ ಮರಕ್ಕೆ ಈ ರೀತಿಯಾಗಿ ಕೋಕೋನಟ್ ರೈನೋಸರಸ್ ಬೀಟಲ್ ಅನ್ನೋದು ಅಟ್ಯಾಕ್ ಆಗಿ ತೆಂಗಿನ ಮರ ಹೊಯ್ದಾಗಿಂದ ಸೊ ಅಷ್ಟು ದೂರ ಹಳ್ಳ ಮಾಡಿ ಈಗ ಅಲ್ಲಿ ಡಂಪ್ ಮಾಡ್ತಾಯಿದ್ದೀವಿ ಎಲ್ಲನೂ. ಆ್ಯಂಡ್ ಇದೆಲ್ಲ ಈವ್ನಿಂಗ್ ಬಂದು ನಾವು ಮತ್ತೆ ಫ್ರೆಶ್ ಅಪ್ ಆಗಿ, ನಾನು ಹೇಳಿದ್ನಲ್ಲ ಫಂಕ್ಷನ್ ಇತ್ತು ಅಂತ ಹೇಳಿ, ಸೊ ನನ್ನ ತಂಗಿ ಬಂದಿದ್ಲಲ್ಲ, ಅವಳು ಶಾಪಿಂಗ್ ಹೋಗೋಣ ಅಂತ ಹೇಳಿದ್ಲು. ಹೋದ್ವಿ, ಒಂದು ಕಡೆ ಹೋದ್ವಿ, ಟ್ರೆಂಡ್ಸ್ಗೆ ಹೋದ್ವಿ. ಅಲ್ಲಿ ಯಾಕೋ ನಮಗೆ ಆಗಿಲ್ಲ, ಯಾವುದು ಅಷ್ಟೊಂದೇನು ಅನಿಸಿಲ್ಲ. ನಾವು ಶಾಪಿಂಗ್ ಮಾಡೋಣ ಅಂತ ಹೋದ್ವಿ, ಬಟ್ ನಮಗೆಲ್ಲ ಏನೂ ಸಿಗಲಿಲ್ಲ. ಸೊ ಫೈನಲ್ ಆಗಿ ಅದಾದಮೇಲೆ ಇನ್ನೊಂದು ಕಡೆ ಹೋಗಿ ಮಕ್ಳಿಗೆ ಮಾತ್ರ ನಾವು ತೊಗೊಂಡು ಬಂದ್ವಿ. ಇಲ್ಲಿ ನಾವು ವೀಡಿಯೋ ಮಾಡೋದನ್ನು ನೋಡಿ ಇಬ್ಬರೂ ದೀಪ್ತಿ ಧೃತಿ ನಾವು ವ್ಲಾಗ್ ಮಾಡ್ತೀವಿ ನೋಡಿ, ಇಲ್ಲಿ ಮಾಡ್ತೀವಿ ಅಂತ ಹೇಳಿ ಎಲ್ಲ ಮಾಡ್ತಾಯಿದ್ದಾರೆ. ಆ್ಯಂಡ್ ಅಲ್ಲಿ ಎಲ್ಲ ಇದ್ರಲ್ಲ, ಅವರೆಲ್ಲನೂ ಅವ್ರಿಗೂ ರೇಗಿಸ್ತಾಯಿದ್ರು, ಬನ್ನಿ ನಾವು ಹೇಳ್ತೀವಿ, ವಿಡಿಯೋ ಇದೆಯಾ, ಯಾವ ಚಾನಲ್, ನಿಮ್ಮ ಚಾನಲ್ ನೇಮ್ ಏನು, ಹಾಗೆ ಹೀಗೆ ಅಂತ ಮಕ್ಕಳಿಗೆ ಟೀಸ್ ಮಾಡ್ತಾಯಿದ್ರು. ಸೊ ಒಂದು ಸ್ವಲ್ಪ ಟ್ರೈನ್ ಮಾಡಿದ್ರೆ ಐ ಥಿಂಕ್ ಇಬ್ಬರು ಮಾಡ್ತಾರೆ. ದೀಪ್ತಿದು ಆಲ್ರೆಡಿ ಚಾನಲ್ ಇದೆ, ದೀಪ್ತಿ ಯೂಟ್ಯೂಬರ್ ಅಂತ. ಅವಳು ಸ್ವಲ್ಪ ಅದು ಇದು ಹಾಕ್ತಾ ಇರ್ತಾಳೆ. ಧೃತಿಗೆ ಸ್ವಲ್ಪ ಟ್ರೈನ್ ಮಾಡಿಬಿಟ್ರೆ ಅವಳು ಮಾಡ್ತಾಳೆ. ಸೊ ಥ್ಯಾಂಕ್ ಯು.